ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕಾನೂನಾತ್ಮಕವಾದಂತಹ ಹೋರಾಟವಾಗಲಿ ವಾದ ವಿವಾದಗಳಾಗಲಿ ನಿಮ್ಮ ಪರವಾಗಿ ಫಲವನ್ನು ಕೊಡ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಹಾಗಾಗಿ ಕಾನೂನಾತ್ಮಕವಾದಂತಹ ಜಯ, ಆ ಹೋರಾಟಕ್ಕೆ ಸಂದಂತಹ ಪ್ರತಿಫಲ ನಿಮ್ಮದು ಆಗತ್ತೆ ಅನ್ನುವಂತಹ ಅರ್ಥ. ನಿಮ್ಮ ಪ್ರಚಾರ, ನಿಮ್ಮ ಹೆಸರು ಎಲ್ಲ ಕಡೆ ಕೇಳಿ ಬರತಕ್ಕಂಥದ್ದು. ಯಾವುದೋ ಒಂದು ಕಾನೂನಾತ್ಮಕವಾದಂತಹ ಅಥವಾ ನ್ಯಾಯಸಮ್ಮತವಾದಂತಹ ವಿಚಾರದಲ್ಲಿ ಗೆಲುವನ್ನು ಸಾಧಿಸಿದರು ಅನ್ನುವಂತಹ ಮಾತು ಎಲ್ಲ ಕಡೆ ಕೇಳುವಂಥದ್ದು. ನಿಧಾನವಾದಂತಹ ಕೆಲಸಗಳೆಲ್ಲ ಈ ದಿವಸ ವೇಗವನ್ನು ಪಡ್ಕೊಳ್ಳುತ್ತೆ. ನಿಮಗೆ ಆಗಬೇಕಾದಂತಹ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾ ಹೋಗುವಂಥದ್ದು. ಆರ್ಥಿಕವಾಗಿ ತೊಂದರೆ ಇಲ್ಲ, ಸಂತೋಷವಾದಂತಹ ದಿವಸ ಆಗುತ್ತೆ. ಮನೆಯಲ್ಲಿ ಕೆಲವು ಕೊರತೆಗಳಿಂದ ಅಸಮಾಧಾನವಾಗುತ್ತೆ. ಅಂದರೆ ಮನೆಯವರು ಕೂಡ ಪರಿಪೂರ್ಣವಾಗಿ ನಿಮಗೆ ಸಹಕರಿಸಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಮಕ್ಕಳ ನಡವಳಿಕೆಯೂ ಕೂಡ ಸ್ವಲ್ಪ ಬೇಸರವನ್ನು ತರುತ್ತೆ. ಹೊರಗಡೆ ಚೆನ್ನಾಗಿರ್ತೀರಿ, ಮನೆಯಲ್ಲಿ ಒಂದಷ್ಟು ಸಣ್ಣ ಪುಟ್ಟದಾದಂತಹ ಸಮಸ್ಯೆಗಳನ್ನು ಸಾಂಸಾರಿಕವಾಗಿ ಮತ್ತೆ ಎದುರಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಈ ದಿವಸ ಹೊಸ ಯೋಜನೆಗಳಾಗಲಿ ಹೊಸ ಕೆಲಸಗಳಾಗಲಿ ಏನೂ ಕೂಡ ಬೇಡ. ಆ ರೀತಿಯ ಆಲೋಚನೆಗಳು ಬಂದರೆ ಅದನ್ನು ಮುಂದಿನ ದಿನಕ್ಕೆ ಹಾಕುವಂಥದ್ದು ಬಹಳ ಒಳ್ಳೆಯದು. ಜೀವನ ಸಂಗಾತಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಪರಸ್ಪರವಾಗಿ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ನಿಮ್ಮ ಕಾಳಜಿಯನ್ನು ತೋರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ. ಇದು ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ನಾನು ಎಷ್ಟು ಕಷ್ಟಪಟ್ಟರೂ ಇಷ್ಟೇ ನನ್ನ ಹಣೆ ಬರಹ ಅನ್ನುವಂತಹ ಮಾತು ನಿಮ್ಮಿಂದ ಬರುತ್ತೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಅಪಹಾಸ್ಯಕ್ಕೆ ಗುರಿಯಾಗಬಹುದು, ಅದಕ್ಕೆ ಅವಕಾಶ ಇದೆ. ಯಾರೋ ಬೇರೆಯವರು ನಿಮ್ಮನ್ನು ಟೀಕೆ ಮಾಡಬಹುದು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಬಹುದು, ನಿಮ್ಮನ್ನು ತಾತ್ಸಾರ ಮಾಡಬಹುದು, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಬಹುದು. ಇದೆಲ್ಲದಕ್ಕೂ ಅವಕಾಶಗಳು ಇರುವಂತಹ ದಿವಸ. ನಿಮ್ಮ ಗುರಿಯ ಬಗ್ಗೆ ನಿಮಗೆ ಧ್ಯಾಸ ಇರಬೇಕು. ಅಂದರೆ ನಾನು ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀನಿ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇರಬೇಕೇ ಹೊರತು ಬೇರೆಯ ಮಾತುಗಳೆಲ್ಲ ನಿಮಗೆ ಗೌಣ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಮಕ್ಕಳಿಂದ ಸಂತೋಷ ಸಿಗ್ತಕ್ಕಂತಹ ದಿವಸ. ಮಕ್ಕಳು ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತಾರೆ. ಅವರ ಎಲ್ಲ ನಡವಳಿಕೆಗಳು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂತಹ ದಿವಸವಾಗತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಹೊಸ ಯೋಜನೆ ಹೊಸ ವಿಚಾರಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ನಡೆಸ್ತಕ್ಕಂತಹ ದಿವಸ. ಆದರೆ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡೋದಿಲ್ಲ. ನೀವು ವಿಷಯವನ್ನು ಸಂಗ್ರಹ ಮಾಡ್ತೀರಿ, ಚರ್ಚೆ ಮಾಡ್ತೀರಿ, ಸುಮ್ಮನಾಗಿಬಿಡ್ತೀರಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಅವಿವಾಹಿತರಿಗೆ ಸಿಹಿ ಸುದ್ದಿ, ಮದುವೆಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಭರವಸೆಗಳು, ಒಂದಷ್ಟು ಸಮಾಧಾನಕರವಾಗ್ತಕ್ಕಂತಹ ವಿಚಾರಗಳು ನಿಮಗೆ ತಲುಪುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದೋಕ್ಕಾಗ್ತಾ ಇಲ್ಲ. ಈ ದಿವಸ ಆಗೋದು ಕಷ್ಟ. ಎಷ್ಟೇ ಪ್ರಯತ್ನಪಟ್ಟು ಕೂತರೂ ಕೂಡ ದೇಹ ಮಾತ್ರ ಅಲ್ಲಿರುತ್ತೆ, ಮನಸ್ಸು ಇನ್ನೆಲ್ಲೋ ಹೋಗಿರುತ್ತೆ. ಅಂತಹ ಅಭ್ಯಾಸ ಯಾವುದೇ ಪ್ರಯೋಜನವನ್ನು ನಿಮಗೆ ಕೊಡದೇ ಇರತಕ್ಕಂಥದ್ದಾಗುತ್ತೆ. ಉನ್ನತ ಅಧಿಕಾರಿಗಳಿಗೆ ಶುಭ ಇರತಕ್ಕಂಥದ್ದು. ತಮ್ಮ ಅಧಿಕಾರ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ. ವ್ಯಾಪಾರ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾದಂಥದ್ದಿರುತ್ತೆ. ಅಂತಹ ಪ್ರಯಾಣವೂ ಕೂಡ ನಿಮಗೆ ಲಾಭ ಮತ್ತು ಶುಭದಾಯಕವಾಗಿ ಇರತಕ್ಕಂಥದ್ದು. ಮಕ್ಕಳ ನಿರ್ಧಾರದ ಬಗ್ಗೆ ನಿಮಗೆ ಇಷ್ಟವಾಗ್ತಕ್ಕಂತಹ ದಿವಸ. ಅಂದರೆ ಮಕ್ಕಳು ತಮ್ಮದೇ ಆದಂತಹ ಕೆಲವು ತೀರ್ಮಾನಗಳನ್ನು ಮಾಡಿದಾಗ ಅದನ್ನು ದೊಡ್ಡವರಾದಂತಹ ನಿಮ್ಮ ಹತ್ರ ಹೇಳಿದಾಗ ನಿಮಗೆ ಬಹಳ ಸಂತೋಷವಾಗ್ತಕ್ಕಂಥದ್ದು. ಈ ಜನ್ಮ ಸಾರ್ಥಕ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಹುಟ್ಟತಕ್ಕಂಥದ್ದಾಗತ್ತೆ. ಆಂಜನೇಯನನ್ನು ಸ್ಮರಣೆ ಮಾಡಿ, ಆಂಜನೇಯನ ಪ್ರಾರ್ಥನೆಯಿಂದ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾದಂತಹ ಒಂದು ನಗು ಸದಾಕಾಲ ಇರಲಿ. ಶುಭವಾಗಿ.
ಕರ್ಕಾಟಕ ರಾಶಿ, ನೌಕರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಕ್ಕುತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ನೀವು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದಾಗುತ್ತೆ. ಮನೆಯಿಂದ ದೂರದ ಪ್ರಯಾಣ ಮಾಡಬೇಕಾದಂತಹ ಒಂದು ವಾತಾವರಣ ಬರುತ್ತೆ. ಅದರಿಂದ ಬೇಸರವಾಗುತ್ತೆ, ನಿಮಗೆ ಸಮಾಧಾನ ಇರೋದಿಲ್ಲ, ಜೊತೆಗೆ ಪ್ರಯಾಣ ಮಾಡೋದಕ್ಕೆ ಮನಸ್ಸೂ ಇರುವುದಿಲ್ಲ. ಆದರೆ ಅನಿವಾರ್ಯವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ಅಹಿತಕರವಾದಂತಹ ವಿಚಾರಗಳಿಂದ ಏನೋ ಆತಂಕ, ಯಾವುದು ಮನಸ್ಸಿಗೆ ಸಮಾಧಾನ ಕೊಡೋದಿಲ್ವೋ ಅಂತಹ ವಿಷಯಗಳೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರತಕ್ಕಂಥದ್ದಾಗುತ್ತೆ. ಅದು ಬೇಸರವನ್ನು ಉಂಟು ಮಾಡುತ್ತೆ. ಯಾರ ಹತ್ರ ಹೇಳ್ಕೊಳ್ಬೇಕು? ಯಾರಿಗೂ ಕೂಡ ಅದು ವಿಷಯ ತಿಳಿಸುವಂಥದ್ದಾಗಿರುವುದಿಲ್ಲ. ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ನಿಮಗೆ ಗೊತ್ತಿಲ್ಲದೆ ಗುಪ್ತವಾದಂತಹ ರೋಗಗಳು ನಿಮ್ಮನ್ನು ಕಾಡಬಹುದು, ನಿಮಗೆ ತೊಂದರೆಯನ್ನು ಕೊಡಬಹುದು. ಅದರ ಬಗ್ಗೆ ಗಮನ ಇರಲಿ. ಆರೋಗ್ಯ ಸಮಸ್ಯೆ, ಅದರಲ್ಲೂ ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗಬಹುದು. ಪೂರ್ಣ ವಿಶ್ರಾಂತಿಯ ಅವಶ್ಯಕತೆ ನಿಮಗಿರುತ್ತೆ. ಆ ವಿಶ್ರಾಂತಿಯಿಂದ ಮಾತ್ರ ಚೇತರಿಕೆ ಎನ್ನುವಂಥದ್ದನ್ನು ಕಾಣಲಿಕ್ಕೆ ಅವಕಾಶಗಳು ಇರುವಂಥದ್ದು. ನೀವು ಮೃತ್ಯುಂಜಯ ಮಂತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು ಮೃತ್ಯುಂಜಯ ಮಂತ್ರ ಪಠನೆಯನ್ನು ಮಾಡಿ. ಶುಭವಾಗಲಿ.